ಕಾನ್ಸ್ಪಿರಸಿ ಇದೆ, ತಮಗೂ ಎಲ್ಲರಿಗೂ ಗೊತ್ತಿದೆ. ಸೊ ತೀರ್ಪು ಬಂದಿದೆ. ಮುಂದೆ ನಮಗೆ ಸುಮಾರು ಆಪ್ಷನ್ಗಳಿದ್ದಾವೆ, ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ. ಮೇಡಮ್, ಪ್ರತಿಪಕ್ಷಗಳು ಸಿಎಂ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಮೊದಲು ಪ್ರತಿಪಕ್ಷಕ್ಕೆ ಹೇಳಿ, ಅವರ ಪಕ್ಷದಲ್ಲಿ ಈಗ ಅಧಿಕಾರದಲ್ಲಿ BJP ಕೋಲಿಷನ್ ಗೌರ್ಮೆಂಟ್ನಲ್ಲಿ ಎಷ್ಟು ಜನರ ಮೇಲೆ FIR ಇದೆ, ಎಷ್ಟು ಜನರು ಬೇಲ್ ಮೇಲೆ ಇದ್ದಾರೆ. ಮೊದಲು ಅವ್ರ ಹತ್ರ ಎಲ್ಲರ ಹತ್ರ ರಾಜೀನಾಮೆ ತೆಗೆದುಕೊಳ್ಳಿ, ಆಮೇಲೆ CM ಅವರು ರಾಜೀನಾಮೆ. ರಾಹುಲ್ ಗಾಂಧಿನೂ ಬೇಲ್ ಮೇಲಿದ್ದಾರೆ, DK ಶಿವಕುಮಾರ್ ಅವರು ಬೇಲ್ ಮೇಲಿದ್ದಾರೆ. ಹಾಗಾದ್ರೆ ಅವರು ರಾಜೀನಾಮೆ ಕೇಳಬೇಕು ಅಂತ BJP ಹೇಳಿದ್ರೆ ಏನ್ ಮಾಡ್ತೀರಾ? ನೋಡಿ, ನಾನು ನಿಮಗೆ ಮೊದಲನೇ ಹೇಳ್ತಾ ಇದ್ದೀನಿ, ಮುಂಚೆಯಿಂದಲೂ ನಾವು ಹೇಳ್ತಾ ಇದ್ದೀವಿ, ಎಲ್ಲಿ BJPಯೇತರ ಸರ್ಕಾರಗಳಿದ್ದಾವೆ ಆ ಸರ್ಕಾರಗಳನ್ನು ಅಸ್ಥಿರ ಮಾಡಲಿಕ್ಕೆ ಇಂಥ ಒಂದು ಅಸ್ತ್ರಗಳನ್ನು ಅವ್ರು ಬಿಡ್ತಾ ಇದ್ದಾರೆ. ಈಗ ಪ್ರಸ್ತುತ ರಾಹುಲ್ ಗಾಂಧಿ, DK ಶಿವಕುಮಾರ್ ರಾಜೀನಾಮೆ ಸಿದ್ದರಾಮಯ್ಯನವರ ರಾಜೀನಾಮೆ ಅಲ್ಲ, ಇಡೀ ದೇಶದ ಒಂದು ದುರಂತ ಅಂತಂದ್ರೆ ಪ್ರಜಾಪ್ರಭುತ್ವ. ಇವತ್ತು ಪ್ರಜಾಪ್ರಭುತ್ವ ಅಸ್ತಿತ್ವನೇ ಅಳಗಾಡ್ತಾ ಇದೆ. ಚುನಾಯಿತ ಪ್ರತಿನಿಧಿಗಳನ್ನ ಈ ರೀತಿ ಒಂದು ಸೇಡಿನ ರಾಜಕಾರಣವನ್ನ ಮಾಡಿ ಈ ರೀತಿ ಸರ್ಕಾರಗಳನ್ನು ಅಸ್ಥಿರ ಏನಿಲ್ಲ. ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ, ಅದನ್ನ BJPಯವ್ರಿಗೆ JDSದವ್ರಿಗೆ ಅರಗಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಅವರು ನಾಟಕ ಆದೇಶ ಮಾಡಿರೋದು, ಪ್ರಾಥಮಿಕ ತನಿಖೆ ಮಾಡಿ ಅಂತ ಕೋರ್ಟ್ ಆದೇಶ ಮಾಡಿರೋದು. ನೋಡಿ, ತನಿಖೆ ಪ್ರಶ್ನೆ ಬರುತ್ತಲ್ಲ ಅನ್ನುವಂತ ನೈತಿಕತೆ ಮೊದಲು ಮಾತನಾಡೋರಿಗೆ ನೈತಿಕತೆ ಇದೆಯಾ ಅನ್ನೋದನ್ನ ಅವ್ರು ಮೊದಲು ತಮ್ಮನ್ನ ತಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಅವ್ರ ನೈತಿಕತೆ ಅವ್ರಿಗಿದೆಯಾ ಅಂತ. ಎಷ್ಟು ಜನರ ಮೇಲೆ ಈಗ ಕೇಸ್ ಇಲ್ಲ ಅವ್ರ ಮೇಲೆ. ಇದು ಪೊಲಿಟಿಕಲ್ ವಿಂಡಿಕ್ಟ ಇದೆ. ಪೊಲಿಟಿಕಲ್ ಇದ್ದಿದ್ದನ್ನ ನಾವು ಪೊಲಿಟಿಕಲ್ ಆಗೇನೆ ಎದುರಿಸ್ತೀವಿ. ಕಾನೂನು ರೀತಿ ಹೋರಾಟ ಅಲ್ವಾ. ನಮ್ಗೆ ಇಲ್ಲಿ ಹಿನ್ನಡೆ ಆಗಿರಬಹುದು. ಇನ್ನೂ ಅನೇಕ ವಿಭಾಗೀಯ ಪೀಠ ಇದೆ, ಇನ್ನು ಸುಪ್ರೀಂ ಕೋರ್ಟ್ ಇದೆ, ನಾವು ಹೋರಾಟ ಮಾಡ್ತೀವಿ. CM ಏನಕ್ಕೆ ಭೇಟಿ ಮಾಡಿದ್ರಿ ಮೇಡಮ್ ನೀವು? ಕರ್ಟಸಿ ಮೀಟು ಅಷ್ಟೇ. ನಾವೆಲ್ಲ CM ಅವರ ಜೊತೆಯಲ್ಲಿದ್ದೀವಿ. ನೀವು ಹೆದರಬೇಡಿ, ನಿಮ್ಮ ಜೊತೆ ನಿಮ್ಮ ಲೀಡರ್ಶಿಪ್ಪನ್ನು ಇಡೀ ರಾಜ್ಯ ಒಪ್ಕೊಂಡಿದೆ, ಇಡೀ ಮಂತ್ರಿಮಂಡಲ ಒಪ್ಕೊಂಡಿದೆ. ನಾವೆಲ್ಲ MLAಗಳು ಗಟ್ಟಿಯಾಗಿ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೆ. ಥ್ಯಾಂಕ್ ಯು.